ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇರ್ಫಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಫಿಲ್ಮಿ ದುನಿಯಾದ ಪರಂಪರೆಗಳನ್ನು ಮುರಿಯಬೇಕು ಎಂದಿದ್ದಾರೆ ಎಂಬುದು. ಇರ್ಫಾನ್, ನೀವು ಹೇಳ್ತಾ ಇದ್ರಿ ಕೆಲವೊಂದ್ಸಲ ದುಡ್ಡಿಗೋಸ್ಕರ ಕೆಲಸ ಮಾಡಬೇಕಾಗತ್ತೆ, ಮತ್ತೆ ದುಡ್ಡಿಗೋಸ್ಕರ ಕೆಲಸ ಮಾಡಿದಾಗ ಮನಸ್ಸಿಗೆ ದುಃಖ ಆಗುತ್ತೆ, ಪೇನ್ಫುಲ್ ಆಗುತ್ತೆ. ಆದ್ರೆ ನಮ್ಮ ಸಿನಿಮಾ ಪರಂಪರೆ ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬ ದೊಡ್ಡ ನಟ ಕೂಡ ಹಣಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ನಾನ್ ನಂಬಲ್ಲ ಸರ್, ಪ್ರತಿ ಸೂಪರ್ ಸ್ಟಾರು ದುಡ್ಡುಗೋಸ್ಕರನೇ ಕೆಲಸ. ನಾನ್ ಕೇಳ್ಪಟ್ಟಿದ್ದೇನಂದ್ರೆ 100 ಕೋಟಿ ತಗೊಂಡಿಲ್ಲ ಅಂದ್ರೆ ಅವ್ನು ದೊಡ್ಡ ನಟನೇ ಅಲ್ಲ. ಅದೊಂದು ವಿಚಿತ್ರವಾದ ಶಾಪ ಹಾಕ್ಬಿಟ್ಟಿದ್ದಾರೆ ಸರ್ ಸಿನಿಮಾ ಇಂಡಸ್ಟ್ರಿ ಮೇಲೆ. ಪರಂಪರೆ ಮುರಿಯೋದು ನನ್ನ ಜನ್ಮಸಿದ್ಧ ಅಧಿಕಾರ ಅನ್ಕೋತೀನಿ. ಇದು ನನಗೆ ಮೇಲಿರೋನು ನನ್ನ ಇದೇ ಮಿಷನ್ ಮೇಲೆ ಕಳಿಸಿದ್ದಾನೆ. ನಾನು ಪರಂಪರೆಗಳ ಮೇಲೆ ಪ್ರಶ್ನೆ ಮಾಡ್ತೀನಿ ಮತ್ತೆ ಮುರಿಯಕ್ ಪ್ರಯತ್ನ ಪಡ್ತೀನಿ. ನೀವು ಹೇಳ್ತಾ ಇರೋದೇನು ಅಂತಂದ್ರೆ ಈ 100 ಕೋಟಿಯ ಸಿನಿಮಾ ಸ್ಟಾರ್ ಏನಿದ್ದಾರೆ ಅವರನ್ನ ದಾಟಿ ಅವರಿಗಿಂತ ದೊಡ್ಡ ಅಂದ್ರೆ 1000 ಕೋಟಿಗಳ ಸ್ಟಾರ್ ಆಗ್ತೀರಾ? ಇಲ್ಲ, 1000 ಕೋಟಿ ಅವನಂತ ನಾನು ಇದ್ದೀನಿ. ನನ್ನ ಸಿನಿಮಾಗಳು ನಾನು ಹೇಳೋದು ಒಂದೇ ಸರ್, ಅಂದ್ರೆ ಇದು ನೋಡಿ, ಸಿನಿಮಾ ಒಂದು ವಿಚಿತ್ರ ಮಿಶ್ರಣ. ಸಿನಿಮಾ ಇದು ಸರಸ್ವತಿ ಮತ್ತು ಲಕ್ಷ್ಮಿಯ ಮಿಶ್ರಣ. ಇದು ಸುಲಭವಾದ ಮಿಶ್ರಣ ಅಲ್ಲ. ಮತ್ತೆ ಒಂದು ಕಥೆಯ ಮಾಧ್ಯಮ ಏನಿದೆಯಲ್ಲ ಅದು ಸಾಧಾರಣ ಮಾಧ್ಯಮ ಅಲ್ಲ. ಇದರ ಮುಖಾಂತರ ನಾನು ಕೋಟ್ಯಾನ್ಗಟ್ಲೆ ಜನರ ಮನಸ್ಸಲ್ಲಿ ಮನೆ ಮಾಡಬಲ್ಲೆ ಇದ್ರ ಶಕ್ತಿಯಿಂದ. ಇದ್ರ ಮುಖಾಂತರ ನಾನು ನಿಮಗೆ ಎಷ್ಟು ಪ್ರಭಾವ ಬೀರ್ಬೋದು ಅಂದ್ರೆ ನಿಮಗೆ 10 ವರ್ಷ ನೆನಪಿರೋ ಹಾಗೆ. ನೀವು ಹೇಳ್ತಾ ಇದ್ರಿ ಸರಸ್ವತಿ ಇರಬೇಕು ಸಿನಿಮಾಗಳಲ್ಲಿ, ಪವಿತ್ರತೆ ಇರಬೇಕು. ಆದ್ರೆ ನೀವು ಮಲ್ಲಿಕಾ ಶರಾವತ್ ಜೊತೆಗೆ ಹಿಸ್ ಸಿನಿಮಾ ಮಾಡಿದಾಗ ಪವಿತ್ರತೆ ಇತ್ತ? ಅವರಲ್ಲಿ ಲಕ್ಷ್ಮಿ ಕಾಣ್ತಾ ಇದ್ಲು ನನಗೆ. ಅವಾಗ ಲಕ್ಷ್ಮೀ ದೇವರು ಆವರಿಸ್ಬಿಟ್ಟಿದ್ರು ನನ್ನ ಮೇಲೆ. ಮತ್ತೆ ನೀವು ಸಾತ್ ಕೂನ್ ಮಾಫಲ್ಲಿ ಒಂದು ಪಾತ್ರ ಮಾಡ್ತಿರಲ್ಲ, ಅದು ಯಾವ ರೀತಿ ಆ ಸಿನಿಮಾ ಎಡಿಟ್ ಆಯ್ತಲ್ವಾ, ಆ ರೋಲ್ ಬಾರಿ ಭಯಾನಕ ಆಗ್ಬಿಡ್ತು. ಅಷ್ಟು ಭಯಾನಕ ಇರ್ಲಿಲ್ಲ ಅದು. ಆದ್ರೆ ವಿಶಾಲ್ ಸರ್ ಜೊತೆ ನನಗೆ ಕೆಲಸ ಮಾಡೋ ಆಸೆ ಇತ್ತು. ಅವ್ರು ನನಗೆ ಈ ರೋಲ್ ಆಫರ್ ಮಾಡಿದ್ರು. ಸೊ ನಾನು ಅವಕಾಶ ಹುಡುಕ್ತಾ ಇದ್ದೆ. ಸೊ ನನಗೆ ರೋಲ್ ಇಷ್ಟ ಇರ್ಲಿಲ್ಲ, ವೈಫ್ ಬೀಟರ್ ಅಂತ ಇತ್ತು. ನಾನು ಹೇಳ್ದೆ ಇಲ್ಲ, ಅಯ್ಯೋ ಬೇಡ ಸರ್ ಅಂತ. ಅಂದ್ರೆ ನನಗೇನ್ ಅನಿಸ್ತು ಅಂದ್ರೆ ಇದ್ರಲ್ಲಿ ನಾನು ಏನ್ ಕಲಿತೀನಿ, ಏನ್ ಎಕ್ಸ್ಪ್ಲೋರ್ ಮಾಡಬಲ್ಲೆ ನಾನು ಇದ್ರಲ್ಲಿ. ಒಂದು ಹೆಣ್ಣನ್ನ ಹೊಡಿತಾನೆ, ಹೆಂಡ್ತಿನ ಹೊಡಿತಾನೆ, ಅಂದ್ರೆ ನಾನು ಒಂದು ವರ್ಕೌಟ್ ಮಾಡ್ಕೊಂಡಿದ್ದೆ ಅದ್ರಲ್ಲೂ. ಆದ್ರೆ ನೋಡಿ, ಅದು ಎಡಿಟಿಂಗ್ ಅಲ್ಲಿ ಎಷ್ಟೊಂದು ಆ ವಿಷಯಗಳನ್ನ ತೆಗೆದ್ಬಿಟ್ಟಿದ್ರು. ಆದ್ರೆ ನಿಜ ಏನು ಅಂತಂದ್ರೆ ನೀವು ಇಂಥ ಸಾಕಷ್ಟು ಸಿನಿಮಾಗಳಿಗೆ ಸೈನ್ ಹಾಕಿರ್ತೀರಾ. ಅಂತ ಸಿನಿಮಾ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ದುಡ್ಡಿಗೋಸ್ಕರ ಸೈನ್ ಮಾಡ್ತೀರಾ, ಮತ್ತೆ ಆ ಸಿನಿಮಾಗಳು ಓಡೋದು ಇಲ್ಲ ಕೂಡ. ಹೌದು, ಹಾಗನೂ ಆಗಿದೆ. ಆದ್ರೆ ಇದು ಜೀವನ ಸರ್. ಅಂದ್ರೆ ಎಷ್ಟೊಂದ್ಸಲ ಎಕ್ಸ್ಪೀರಿಯನ್ಸ್ಗೋಸ್ಕರನೂ ಮಾಡ್ಬೇಕಾಗುತ್ತೆ. ಅಂದ್ರೆ ನಮಗೆ ಗೊತ್ತಿರಲ್ಲ ಇದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅಂತ. ಯಾವ ಸಿನಿಮಾಗಳಿತ್ತು ಅಂತ ಸಿನಿಮಾಗಳನ್ನ ನಾನು ಖಂಡಿತವಾಗ್ಲೂ ಮಾಡ್ಲೇಬಾರ್ದು ಅನ್ಸಿತ್ತು? ತುಂಬಾ ಇದಾವೆ ಸರ್ ಆ ತರ. ಆದ್ರೆ ಹೆಸರು ತಗೊಳ್ಳೋದು ಚೆನ್ನಾಗಿರಲ್ಲ, ಯಾಕಂದ್ರೆ ಆ ಸಿನಿಮಾಗಳ ನಿರ್ದೇಶಕರು ಏನಿದ್ದಾರೆ ತುಂಬಾ ಕಷ್ಟಪಟ್ಟೆ ಮಾಡಿರ್ತಾರೆ. ಸೊ ಅವ್ರ ಹೆಸರು ಯಾಕೆ ಹಾಳು ಮಾಡೋದಿಲ್ಲಿ? ಎಷ್ಟೊಂದು ಸಿನಿಮಾಗಳು ಯಾವ ತರ ಇದೆ ಅಂದ್ರೆ, ನಾನು ಮೊದಲನೇ ದಿನ ಸೆಟ್ಟಿಗೆ ಹೋದಾಗನೇ ಹೆಂಗ್ ಅನಿಸ್ತಿತ್ತು ಅಂದ್ರೆ ತಪ್ಪು ಮಾಡ್ಬಿಟ್ಟೆ ಅಂತ. ಸೊ ಆದ್ರೆ ನೀವು ಅದಕ್ಕೆ ದುಡ್ಡು ತಗೊಂಡಿರ್ತೀರಿ, ಒಪ್ಕೊಂಡಿರ್ತೀರಿ ಪಾತ್ರಕ್ಕೆ, ಮತ್ತೆ ಜನ ನಿಮ್ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಅದನ್ನ ನಿಭಾಯಿಸಬೇಕಾಗತ್ತೆ. ಪ್ರೊಫೆಷನಲ್ ಕಮಿಟ್ಮೆಂಟ್ ಇರುತ್ತೆ, ಅದನ್ನ ನಿಭಾಯಿಸಲೇಬೇಕಾಗತ್ತೆ. ಅಂದ್ರೆ ಒಂದು ಮದ್ವೆ ಆದಂಗೆ, ನಿಮಗೆ ಇಷ್ಟ ಇರ್ಲಿ ಬಿಡ್ಲಿ ನೀವು ಪ್ರಯಾಣ ಮಾಡ್ಲೇಬೇಕಲ್ವಾ. ಸೊ ನಿಭಾಯಿಸ್ಲೇಬೇಕು ಸರ್. ಬಹಳ ಮುಖ್ಯವಾದಂತ ಜಡ್ಜ್ ನಿಮ್ಮ ಸಿನಿಮಾ ಆಗಿರ್ಬೋದು ಅಥವಾ ಆಕ್ಟಿಂಗ್ ಆಗಿರ್ಬೋದು, ಅದು ನಮ್ಮ ಜನತೆ. ಸಾಕಷ್ಟು ಜನ ಇಲ್ಲಿದ್ದಾರೆ, ಅವ್ರ ಮನಸ್ಸಲ್ಲೂ ಪ್ರಶ್ನೆಗಳಿವೆ. ನಿಮ್ಮಲ್ಲಿ ಯಾರು ಪ್ರಶ್ನೆ ಕೇಳಬೇಕು ಅಂತ ಇದ್ದೀರಾ? ಅಲ್ಲಿ ಕೊಡಿ, ಸೆಕೆಂಡ್ ರೋ. ಯಾವ್ದಾದ್ರು ರೂಲ್ ಇದೆಯಾ ನೀವು ಅದನ್ನ ಮತ್ತೆ ಮಾಡದಿರೋಂಥದ್ದು? ಅದು ಜೈ ಹನುಮಾನ್ ಸೀರಿಯಲ್ ಅಲ್ಲಿ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ ಮೂವಿ ಇತ್ತು, ಥ್ಯಾಂಕ್ ಯು. ಅದ್ರಲ್ಲಿ ನಿಮ್ದೊಂದು ಡೈಲಾಗ್ ಇತ್ತು, ನೀವೇ ಹೇಳಿದ್ರಿ, ನಿಮಗೆ ನೆನ್ಪಿರ್ಬೋದು ಅದು, ಹುಡುಗಿರ್ನ ನನ್ನಷ್ಟು ಅರ್ಥ ಮಾಡ್ಕೊಂಡವ್ರು ಯಾರಿಲ್ಲ ಅಂತ. ಸರಿಯಾದ ಮಾತು. ಅದಕ್ಕೆ ಸರ್ ಅದು ನನಗೆ ಏನಾದರೂ ಸ್ವಲ್ಪ ಹೇಳ್ಕೊಡ್ತೀರಾ ಟಿಪ್ಸ್ನ? ನಾನು ಟಿಪ್ಸ್ ಕೊಡ್ತೀನಿ ನಿಮಗೆ. ನೋಡಿ, ನಾವೇನಿದೀವಲ್ಲ, ನಾವು ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ಗಂಡಸಲ್ಲಿ ಗಂಡಸು ಇರ್ತಾನೆ, ಹೆಂಗಸು ಇರ್ತಾಳೆ. ಖಂಡಿತ ಖಂಡಿತ. ಮತ್ತೆ ಒಬ್ಬ ಹೆಂಗಸಲ್ಲಿ ಹೆಂಗಸು ಇರ್ತಾಳೆ, ಗಂಡಸು ಇರ್ತಾನೆ. ನಿನ್ನೊಳಗಿನ ಹೆಂಗಸನ ಅರ್ಥ ಮಾಡ್ಕೋ. ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ನಿನಗೆ, ಇದರಿಂದ ಏನ್ ಹೆಲ್ಪ್ ಆಗಲ್ಲ ನೀನು. ಸರ್, ನಿಮ್ಮ ಕೆರಿಯರ್ನ ಜರ್ನಿ ಇದೆಯಲ್ಲ, ಅದು ಮುಂಬೈಯಿಂದ ಹಾಲಿವುಡ್ ತನಕ ಇಂಟರ್ನ್ಯಾಷನಲ್ ಜರ್ನಿ ಆಗಿದೆ.
ನೀವು ಹಾಲಿವುಡ್ನಲ್ಲಿ ಸೆಟ್ಲ್ ಆಗೋದಕ್ಕೆ ಯೋಚನೆನೇ ಮಾಡಿಲ್ಲ? ನನಗೆ ಎಷ್ಟೊಂದ್ಸಲ ಅನ್ಸುತ್ತೆ ಎಷ್ಟು ಅವಕಾಶ ಬರುತ್ತೆ ಅಲ್ಲೇ ಸೆಟ್ಲ್ ಆಗೋಣ ಅಂತ. ಆದ್ರೆ ಈಗ ಅಂದ್ರೆ ಈಗ ಈ ಸ್ಟೇಜ್ ಅಲ್ಲಿ ಅಂದ್ರೆ ನಾನು ಇನ್ನು ಯಂಗ್ ಇರುವಾಗ ಅಂದ್ರೆ ನಿಮ್ಮ ಏಜ್ ಅಲ್ಲಿ ಏನಾದ್ರೂ ಈ ತರ ಅವಕಾಶ ಸಿಕ್ಕಿದ್ರೆ, ಅವಾಗ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ನಾನು ಅವಾಗ ನಮ್ ದೇಶ ಬಿಟ್ಟು ಅಲ್ಲಿ ಸೆಟ್ಲ್ ಆಗಿರ್ತಿದ್ನೇನೋ. ಆದ್ರೆ ನಾನು ನೋಡಿದೀನಿ ತುಂಬಾ, ಕೆನಡಾಗ್ ಹೋದಾಗ, ಅಮೆರಿಕಾಗ್ ಹೋದಾಗ, ಅಲ್ಲಿ 40 ವಯಸ್ಸಿನ ಮೇಲಿನ ಗಂಡಸು ಕೆಲಸ ಮಾಡೋನು ತುಂಬಾ ಸಪ್ಪಗಿರ್ತಾನೆ. ಯಂಗ್ ಜನರೇಷನ್ ಹುಡುಗರು ಏನಿರ್ತಾರೆ ಅವ್ರಿಗೆಲ್ಲ ತುಂಬಾ ಖುಷಿ ಇರುತ್ತೆ, ತುಂಬಾ ಉತ್ಸಾಹದಿಂದ ಇರ್ತಾರೆ. ಆದ್ರೆ ಒಂದು ವಯಸ್ಸಿನ ಮೇಲ್ಪಟ್ಟ ಜನರನ್ನ ನೋಡಿದಾಗ ಆ ಮನುಷ್ಯ ತನ್ನ ರೂಟ್ಸಿಗೆ ವಾಪಸ್ ಹೋಗ್ಬೇಕು ಅಂತಾನೆ, ಅದು ಪ್ರವೃತ್ತಿ. ಸೊ ಈ ಸ್ಟೇಜ್ ಅಲ್ಲಿ ನಾನು ಬೇರೆ ದೇಶದಲ್ಲಿ ಸೆಟ್ಲ್ ಆಗಕ್ಕಾಗಲ್ಲ. ನಾನು ನನ್ನ ದೇಶದಲ್ಲಿದ್ದು ಇಲ್ಲಿಂದ ಆಪರೇಟ್ ಮಾಡೋದು ನನ್ನ ಕೆಲಸಗಳನ್ನ ತುಂಬಾ ಸರಿ ಅನ್ಸುತ್ತೆ. ಇರ್ಫಾನ್, ನೀವು ಇಲ್ಲಿನ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ, ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ, ಮತ್ತೆ ಇಲ್ಲಿನ ಪರಂಪರೆಯನ್ನ ಮುರಿಯೋದಕ್ಕೂ ಇಷ್ಟಪಡ್ತೀರಿ. ಈಗ ಇಲ್ಲೊಂದು ಪರಂಪರೆ ಇದೆ, ಸಿನಿಮಾ ಸ್ಟಾರ್ಗಳ ಬಗ್ಗೆ ಗಾಸಿಪ್ ತುಂಬಾ ಪ್ರಿಂಟ್ ಆಗುತ್ತೆ. ಮತ್ತೆ ನಿಮ್ಮ ಲೈಫ್ ಎಷ್ಟು ಬೋರಿಂಗ್ ಆಗಿದೆ ಅಂತಂದ್ರೆ ಹುಡುಕಿದ್ರು ಕೂಡ ಗಾಸಿಪ್ ಸಿಗ್ತಿಲ್ಲ. ಅಂದ್ರೆ ನಾನೊಬ್ಬ ಒಳ್ಳೆ ಆಪರೇಟರ್ ಅಂತ. ಒಂದೆರಡು ವಿಚಾರ ನನಗೆ ಸಿಕ್ಕಿದೆ. ಅದೇನು ಅಂತಂದ್ರೆ, ಒಂದ್ ಕಡೆ ಹೇಳ್ತಾರೆ ಮಮತಾ ಪಟೇಲ್ ಅವರು ಇರ್ಫಾನ್ ಮೇಲೆ ಕಾಸ್ಟಿಂಗ್ ಕೌಚಿನ ಆರೋಪ ಮಾಡಿದ್ದಾರೆ ಅಂತ. ನಾನಿನ್ನೂ ಆ ಲೆವೆಲಲ್ಲಿ ಇಲ್ಲ ಸರ್. ಅಂದ್ರೆ ನಾನು ಯಾರಿಗಾದ್ರೂ ಈ ಪಾತ್ರ ಕೊಡಿ ಅಂತ ಹೇಳಿದ್ರೆ ಆ ಪಾತ್ರ ಅವ್ರಿಗೆ ಕೊಡೋದಕ್ಕೆ, ಅದಕ್ಕೆ ಕಾಸ್ಟಿಂಗ್ ಕೌಚ್ ಅವಕಾಶ ನನಗಿನ್ನೂ ಸಿಕ್ಕಿಲ್ಲ. ಅವಕಾಶ ಸಿಕ್ಕಾಗ ಹೇಳ್ತೀನಿ ಸರ್. ಮತ್ತೊಂದು ಸುದ್ದಿ ಏನು ಅಂತಂದ್ರೆ, ಮಾಹಿ ವಿಚಾರವಾಗಿ ಪಿಗ್ಮಾಂಶು ಮತ್ತೆ ಇರ್ಫಾನ್ ನಡುವೆ ಮನಸ್ತಾಪ ಇದೆ. ಸೊ ಇದ್ರ ಬಗ್ಗೆ ಮಾಹಿ ಅವ್ರನ್ನ ಕೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಾನು ಇದ್ರ ಬಗ್ಗೆ ಹೇಳಿದ್ರೆ ನಾನು ಸಮಜಾಯಿಷಿ ಹೇಳ್ತಿದ್ದೀನಿ ಅನ್ಸುತ್ತೆ. ಮಾಹಿ ಅನ್ನೋ ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಸ್ವಚ್ಛ ಮನಸ್ಸಿನ ಹುಡುಗಿ. ನನಗೇನ್ ಅನ್ಸುತ್ತೆ, ನನಗೆ ತಿಕ್ಮಾಂಶು ಮಧ್ಯೆ ಬಿರುಕು ಬರೋದಕ್ಕೆ ಒಂದು ಹುಡುಗಿ ಬೇಕು ಅನ್ಸಲ್ಲ ನನಗೆ. ನಾವು ದೂರ ಆಗ್ಬೇಕಂದ್ರೆ ಯಾವ್ದ್ರಿಂದಾದ್ರೂ ಆಗ್ತೀವಿ, ಹುಡುಗಿ ಏನೇ ಬೇಕಾಗಿಲ್ಲ. ನಿಮ್ಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಅಂತ ಕೇಳ್ಪಟ್ಟೆ. ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಇವರು ತುಂಬಾ ಕ್ಲೋಸ್ ಫ್ರೆಂಡ್ ನನಗೆ. ಅಂದ್ರೆ ತುಂಬಾ ಕಲ್ಸಿದಾನ ನನಗೆ. ನಾನು ಅವನ ಜೊತೆ ಒಂದು ಆಶೀರ್ವಾದ ಇದ್ರೆ ಪ್ರತಿ ಜನ್ಮದಲ್ಲಿ ಅವನ ಜೊತೆ ಸಿಗ್ತೀನಿ ನಾನು. ಅಂದ್ರೆ ನನಗೆ ಯೋಗ್ಯತೆ ಇದ್ರೆ ನಾನು ಅವನ್ನ ಕೊಂಡ್ಕೊಂಡು ನನ್ನ ಮನೇಲಿ ಇಟ್ಕೊಂಡ್ಬಿಡ್ತೀನಿ. ಆದ್ರೆ ನಿಮ್ಗೆ ನಿಮ್ಮ ಲೈಫ್ ತುಂಬಾ ಬೋರಿಂಗ್ ಅಂತ ಅನ್ಸೋದಿಲ್ವಾ? ನೋಡಿ, ಇಷ್ಟೊಂದು ಹುಡುಕದ ನಂತರ ಕೂಡ ನಮ್ಗೆ ಎರಡೆರಡು ಗಾಸಿಪ್ ಸಿಕ್ಕಿದೆ. ನಾನು ಅದನ್ನೇ ಹೇಳಿದೆ, ಏನು ಹೆಲ್ಪ್ ಆಗಲ್ಲ ಇದರಿಂದ ಅಂತ. ನಾನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ, ಅರ್ಥನೂ ಮಾಡ್ಕೊಳ್ಳಿಲ್ಲ. ನಾನು ಪ್ರಯತ್ನ ಪಡ್ಲಿಲ್ಲ. ನಾನು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳಕ್ ಏನ್ ಪ್ರಯತ್ನ ಪಡ್ಬೇಕೋ